ಇದನ್ನು ಶಿವನಿಗೆ ತುಂಬ ಅದ್ಭುತವಾದ ದಿನ. ಹಾಗಾಗಿ ಶಿವರಾತ್ರಿ ತುಂಬ ಒಂದು ಶಿವನ ದಿನ ಅಂತ ಹೇಳ್ಬೋದು. ಇದು ಶಿವರಾತ್ರಿ ಏನಪ್ಪ ಅಂದರೆ ಶಿವನಿಗೆ ತುಂಬ ಅಂದರೆ ಭಕ್ತಿಪೂರ್ವಕವಾಗಿ ಜನ ಇವತ್ತಿನ ತುಂಬ ಶಿವರಾತ್ರಿ ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಸ್ಥಾನದಲ್ಲಿ ನಮ್ಮ ವಿಜೃಂಭಣೆಯಿಂದ ನಡೀತಾ ಇದೆ. ಭಕ್ತಾದಿಗಳು ಇಲ್ಲಿ ಹೇಗೆ ಬೆಳೀತಾ ಇದ್ದಾರೋ ಹಾಗೆ ಈ ಒಂದು ಗ್ರಾಮವನ್ನು ಬೆಳೆದು ಈಗ ಒಂದು ಸಿಟಿ ಲೆವೆಲ್ಗೆ ಆಗಿಬಿಟ್ಟಿದೆ ಇದು. ಹಾಗಾಗಿ ಈ ಒಂದು ಶಿವನ ಅನುಗ್ರಹ, ಕಾಶಿ ವಿಶ್ವನಾಥನ ಅನುಗ್ರಹ ಹಾಗೂ ಪಾರ್ವತಿ ದೇವಿ ಅನುಗ್ರಹ, ಮಹಾಗಣಪತಿ ಅನುಗ್ರಹ ಸದಾ ಎಲ್ಲ ಭಕ್ತರಿಗೂ ಇದೆ. ಇಲ್ಲಿನ ಆಜು ಬಾಜು ಭಕ್ತಾದಿಗಳು ಈ ಒಂದು ದೇವಸ್ಥಾನ ಇರೋದಂದರೆ ಈಶಾನ್ಯ ದೇವಮೂಲೆಯಲ್ಲಿ, ಈ ಎಲ್ಲ ಗ್ರಾಮಕ್ಕೆ ಈಶಾನ್ಯ ಮೂಲೆಯಲ್ಲಿ ಅಂತ ಈಶ್ವರ ಸ್ಥಾನ, ಅದಕ್ಕೋಸ್ಕರ ಅಭಿವೃದ್ಧಿ ಇದೆ. ಜನಗಳ ಭಕ್ತಾದಿಗಳ ಒಂದು ಅನುಗ್ರಹ ಏನೇ ಕೇಳ್ಕೊಂಡ್ರೂ ಸಹ ಅವರ ಅನುಗ್ರಹ ಇಲ್ಲಿ ನಡೀತಾ ಇದೆ. ಅಮ್ಮನವರು ಅಷ್ಟೇ ಒಂದು ಸಂತಾನ ಆಗಿರ್ಬೋದು, ಒಂದು ಮಾಂಗಲ್ಯ ಭಾಗ್ಯ ಆಗಿರ್ಬೋದು, ಏನೇ ಸಹ ಅವ್ರ ಕಷ್ಟ ಇದ್ದರೂ ಸಹ ನಿವಾರಣೆ ಮಾಡುವಂಥ ಶಕ್ತಿ ಅಮ್ಮನಿಗಿದೆ. ಹಾಗಾಗಿ ಶಿವಂದು ಅಷ್ಟೇ ಸಕಲ ಕಂಟಕ ನಿವಾರಕ ಆ ಮೃತ್ಯುಂಜಯ ಈಶ್ವರ. ಅವನು ಯಾವುದೇ ಒಂದು ರೋಗಗಳಿದ್ರೂ ಸಹ ನಿವಾರಣೆ ಮಾಡೋಂಥದ್ದು ಇರುತ್ತೆ. ಅಂತಹ ಒಂದು ಶಕ್ತಿ ನಡೀತಾ ಇದೆ ಇಲ್ಲಿ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ತುಂಬ ದಾರಗಳನ್ನು ಹಾಕಿಸ್ಕೊತಾ ಇದ್ದಾರೆ ಭಕ್ತಾದಿಗಳು ಬಂದು. ಅದರಿಂದ ಅವ್ರಿಗೆ ತುಂಬ ಒಳ್ಳೆಯದು ಆಗಿದೆ. ಹಾಗಾಗಿ ಈ ಅಮ್ಮನವರ ಅನುಗ್ರಹ ಚೆನ್ನಾಗಿ ನಡೀತಾ ಇದೆ. ಹಾಗಾಗಿ ಶಿವರಾತ್ರಿ ತುಂಬ ಜನ ಇಲ್ಲಿಗೆ ಬರ್ತಾ ಇದ್ದಾರೆ. ಹಾಗೆ ಪ್ರತಿನಿತ್ಯನೂ ಸಹ ನಡೀತಾ ಇದೆ. ಶಿವರಾತ್ರಿಯಲ್ಲಿ ಉಪವಾಸ ಜಾಗರಣೆ ಮಾಡ್ತಾರಲ್ಲ, ಯಾಕೆ ಗುರುಗಳೇ? ಏಕೆಂದರೆ ಶಿವನ ಅನುಗ್ರಹ ಅಂದರೆ ವರ್ಷಕ್ಕೊಂದು ಸಾರಿ ಶಿವನ ಸ್ಮರಣೆ ಮಾಡಬೇಕು. ಏಕೆಂದರೆ ಶಿವ ನಾವು ಉಪವಾಸ ಇರಿ ಅಂತ ಹೇಳೋಕ್ಕೆ ಹೋಗಲ್ಲ ಅವನು. ಆದರೂ ನಮ್ಮ ಒಂದು ಅನಿಸಿಕೆ ಏನಪ್ಪ ಅಂದರೆ ಶಿವನ ಸ್ಮರಣೆ ಮಾಡಿಕೊಂಡು ಒಂದು ದಿನ ಉಪವಾಸ ಇದ್ದು ಇದ್ರೆ ಅವನ ಆತ್ಮದಲ್ಲಿ ನಮಗೆ ಆ ಶಿವ ಬರ್ತಾನಂತೆ, ಕಾಣಿಸ್ತಾನಂತೆ ಆತ್ಮದಲ್ಲಿ. ಅದಕ್ಕೆ ನಾವು ಹೇಳ್ತೀವಿ ಆತ್ಮಲಿಂಗ ಅಂತ ಹೇಳ್ತೀವಿ. ಆ ಆತ್ಮಲಿಂಗದಲ್ಲಿ ಇರುವಂಥ ಶಿವರಾತ್ರಿ ದಿನ ನಮ್ಮದಲ್ಲಿ ಆರೋಗ್ಯ ಭಾಗ್ಯವನ್ನೆಲ್ಲ ನೀಡುವಂತೆ ಹೇಳಿ ಉಪವಾಸ ಇದ್ದರೆ ಒಂದು ದಿನ ನಮಗೆ ಆರೋಗ್ಯ ಭಾಗ್ಯ ನೀಡುವಂತಹದ್ದು ಇರುತ್ತೆ. ಅದಕ್ಕೋಸ್ಕರ ಶಿವನ ಅನುಗ್ರಹ ಎಲ್ಲರಿಗೂ ಸಹ ಭಕ್ತರಿಗೆ ಇದನ್ನು ಇವತ್ತು ಎಷ್ಟೋ ಜನ ಉಪವಾಸ ಇದ್ದಾರೆ, ಏನೂ ಸಹ ಹಣ್ಣು ಸಹ ತೊಗೊಂಡಿರಲ್ಲ. ಕೆಲವರೆಲ್ಲ ತುಂಬ ಉಪವಾಸ ಆಗಿರ್ತಾರೆ. ನಾವು ಸಹ ಉಪವಾಸ ಆಗಿದ್ದೀವಿ. ಇದನ್ನು ನಮಗೆ ಸುಸ್ತು ಅನ್ನೋದೇ ಆಗ್ತಾ ಇಲ್ಲ. ನಾಳೆವರೆಗೂ ಸಹ ನಮಗೆ ನೈಟ್ ರಾತ್ರಿ ಪ್ರಸಾದ ತೊಗೊಳೋದಾದ್ರೂ ಏನು ಸಹ ಉಪವಾಸ ಇದ್ದರೂ ಸಹ ಏನು ಸುಸ್ತು ಅನ್ನೋದು ಆಗ್ತಾ ಇಲ್ಲ. ಆ ಒಂದು ಶಕ್ತಿ ಹತ್ರ ಇರುತ್ತೆ. ಅಂದರೆ ಶಿವರಾತ್ರಿ ಅನ್ನೋದು ತುಂಬ ಶ್ರೇಷ್ಠವಾದ ದಿನ. ವೆಂಕಟೇಶ್ವರನಿಗೆ ಹೇಗೆ ಒಂದು ವೈಕುಂಠ ಏಕಾದಶಿ ಶ್ರೇಷ್ಠನೋ ಹಾಗೆ ಶಿವನಿಗೆ ಶಿವರಾತ್ರಿನೇ ಒಂದು ಅದ್ಭುತ ರಾತ್ರಿ ಆಗಿದೆ. ಇದು ಅಷ್ಟನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು. ಏನು ನಮ್ಮ ಈ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯ ನಮ್ಮ ತಾತನವರಾದಂಥ ಶ್ರೀ ಯಜಮಾನ್ ಚಿಕ್ಕವೀರಪ್ಪನವರು ನಿರ್ಮಿಸಿದಂಥ ದೇವಸ್ಥಾನ. ಪ್ರತಿ ವರ್ಷದಂತೆ ಶಿವರಾತ್ರಿ ಹಬ್ಬವನ್ನು ವಿಶೇಷವಾಗಿ ವಿಭಿನ್ನವಾಗಿ ಹಲವಾರು ಕಾರ್ಯಕ್ರಮಗಳು ಮಾಡೋ ಮುಖೇನ, ದಾಸೋಹ ಮಾಡೋ ಮುಖೇನ ಪ್ರತಿ ವರ್ಷ ಆಚರಿಸ್ತಾ ಇದ್ದೀವಿ. ಅದನ್ನು ನಮ್ಮ ತಾತನವರು ನಮ್ಗೆ ಹೇಳ್ಕೊಟ್ಟದ್ದಂತೂ ಅದು ನಾವು ಹಾಗೆ ಆ ಪರಂಪರೆನ ಮುಂದುವರಿಸ್ತಾ ಇದ್ವಿ. ಈ ದೇವಸ್ಥಾನಕ್ಕೆ ಸುಮಾರು ಒಂದು 800 ವರ್ಷದ್ದು ಇತಿಹಾಸ ಇದೆ ಅಂತೇಳಿ ನಮ್ಮ ತಾತನವರು ಮುಂಚೆಯಿಂದ ಹೇಳ್ತಾ ಇದ್ರು. ಮುಂಚೆ ಬಸವಣ್ಣನ ದೇವಸ್ಥಾನ ಇತ್ತು. ಅದಾದಮೇಲೆ ನಮ್ಮ ತಾತವರು ಇದನ್ನು ಜೀರ್ಣೋದ್ಧಾರ ಮಾಡಿ ಇವತ್ತು ಈ ದೇವಸ್ಥಾನ ಇಷ್ಟು ದೊಡ್ಡದಾಗಿ ಬೆಳೆಯೋದಕ್ಕೆ ನಮ್ಮ ತಾತವ್ರ ಕಾರಣ. ಎಲ್ಲ ನಮ್ಮ ಕುಟುಂಬಸ್ಥರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮನ ಪ್ರತಿ ವರ್ಷ ಶಿವರಾತ್ರಿ ಹಬ್ಬಕ್ಕೆ ಮಾಡ್ತಾ ಬರ್ತಾ ಇದ್ದೀವಿ. ಈ ಸುತ್ತಮುತ್ತಲಿನ ಹಳ್ಳಿ ಜನ ಮತ್ತು ಎಲ್ಲರೂ ಬಂದು ಇಲ್ಲಿ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದು ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಭಕ್ತಾದಿಗಳು ಜಾಸ್ತಿ ಜನ ಬರ್ತಾರೆ, ಪ್ರತಿ ವರ್ಷವೂ ಜಾಸ್ತಿ ಜನ ಆಗ್ತಾ ಇದ್ದಾರೆ.